ಸರ್ ಮೇಲ್ಗಡೆ ಮನೆ ಸರ್. ಬನ್ರಿ. ಇದೇನ್ ಸರ್ ಹಿಂಗ್ ನುಗ್ತಾ ಇದ್ದೀರಾ? ನಿನಗೆ ಸೆಕ್ಯೂರಿಟಿ ಕೊಡೋಣ ಅಂತ ಸಾಕ 3 ಜನ? ನಾನೇನ್ ಸೆಕ್ಯೂರಿಟಿ ಕೇಳಿರ್ಲಿಲ್ವಲ್ಲ ಸರ್? ಲೋಫರ್ ಸರ್ ಹುಚ್ಚೋ ಬಾಯಿ. ಗಾಯತ್ರಿ ಟೀಚರ್ ಮನೆಗೆ ಶೇರ್ ಏಜೆಂಟ್ ಅಂತ ಹೋಗಿ ದುಡ್ಡು ಕೊಟ್ಟು ಬಂದಿರೋದು ನೀನೇ ಅಲ್ವಾ? ಯಾವ ಗಾಯತ್ರಿ ಟೀಚರು, ಯಾವ ಶೇರ್ ದುಡ್ಡು ನಂಗೇನು ಗೊತ್ತಿಲ್ಲ ಸರ್. ಯಾರು ಅಂತ ಗೊತ್ತಿಲ್ಲ ನಿನ್ಗೆ? ಸರಿ, ಇವ್ರು ಯಾರು ಅಂತ ಗೊತ್ತಾ? ಇಲ್ಲ ಸರ್. ಸುಳ್ಳು ಹೇಳ್ಬಿಡಿ. ನಮ್ ಮನೆಗೆ ಅವತ್ ಬಂದು ದುಡ್ಡಿನ ಬ್ಯಾಗ್ ಕೊಟ್ಟಿದ್ದು ನೀವೇ ತಾನೆ. ಕ್ಯಾಶ್ ಬೇಡ ಅಕೌಂಟ್ಗೆ ಹಾಕಿ ಅಂತ ಹೇಳಿದ್ರೆ 4 ಲಕ್ಷ ಏನ್ ದೊಡ್ಡ ಇಶ್ಯೂ ಆಗಲ್ಲ ಅಂತ ಕತೆ ಹೇಳಿ ಈಗ ನನಗ್ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ. ಇವ್ರು ಹೇಳ್ತಿರೋದಲ್ಲ ನಿಜನಾ? ಸರ್ ಸುಮ್ನೆ ನೀವೆಲ್ಲ ಸೇರ್ಕೊಂಡು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀರಾ. ನಾನೇನು ತಪ್ಪು ಮಾಡಿಲ್ಲ. ನಾನೇನು ಅನ್ಯಾಯ ಮಾಡಿದೀನಿ ಅಂತ ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ? ಸರ್ ಇವನು ಬರೀ ಬಾಯಿ ಮತ್ಕೆಲ್ಲ ಬಗ್ಗಲ್ಲ ಸರ್, ಒಂದ್ 4 ಬಾರಿಸಿ. ಸರ್ 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 ಹುಡ್ಬಿಡಿ ಸರ್ ಬಗಳು. ಹೇಳ್ತೀನಿ ಸರ್. ಸರ್ ಸ್ವಲ್ಪ ಒಳಗಡೆ ಬರ್ತೀರಾ? ಯಾಕೆ? ದುಡ್ಡು ಕೊಡ್ತೀಯಾ? ಇಲ್ಲ ಸರ್, ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ಲು. ಬಡ್ಡಿ ಮಗನೇ, ಮಾಡಿರೋದು ಅಲ್ಕಟ್ ಕೆಲಸ, ಅದರಲ್ಲಿ ಕಾನ್ಫಿಡೆನ್ಸ್ ಇಲ್ಲ ನೋಡೋ. ಇಲ್ಲೇ ಬಾಯಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸಿ ಬಾಯಿ ಬಿಡಿಸ್ಬೇಕಾಗತ್ತೆ. ಬೇಡ ಸರ್ ಹೇಳ್ತೀನಿ. ವಸುಂಧರಾ ಅವ್ರ PA ನನಗೆ ದುಡ್ಡು ಕೊಟ್ಟು ಈ ಥರ ಪ್ಲಾನ್ ಮಾಡಕ್ ಹೇಳಿದ್ರು ಸರ್.